ನಮಸ್ಕಾರ ವೀಕ್ಷಕರೇ, ಇವತ್ತು ಮಂಜಣ್ಣ ಅವರೇ ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ನಾನು ಮಂಜಣ್ಣ ಅವ್ರನ್ನ ಯಾವ ರೀತಿ ರೀಲ್ಸ್ ಮಾಡಿರೋ ಅದನ್ನು ಬಗ್ಗೆ ಕೇಳಕ್ಕೆ ಬಂದಿದ್ದೀನಿ. ವೀಕ್ಷಕರೇ, ಮಂಜಣ್ಣ ಅವರೇ ಹೇಳ್ತಾರೆ, ಬನ್ನಿ ಏನಂತ ಕೇಳೋಣ. ಹೇಳಿ ಸರ್, ನಾನು ರೀಲ್ಸ್ ಮಾಡೋದಕ್ಕೂ ಒಂದು ಕಾರಣ ಐತೆ. ಜೀವನದಲ್ಲಿ ತುಂಬ ನೊಂದ್ಬಿಟ್ಟಿದ್ದೀನಿ ಸರ್ ನಾನು. ಯಾಕಂದರೆ ಜೀವನ ತುಂಬ ಕಷ್ಟ ಬಿದ್ದು ಜೀವನಕ್ಕೆ ಮುಂದೆ ಏನೋ ಒಂದು ದಾರಿ ಮಾಡಬೇಕು, ಬದುಕಬೇಕು, ಬಾಳ್ಬೇಕಂತ ಒಂದು ಜೀವನ ಕಟ್ಕೊಬೇಕಂತ ಮಾಡಿದೆ. ಈ ತರ ನನಗೆ ಅನಾನುಕೂಲ ಆಗಾಯ್ತು. ಆದ್ರಿಂದ ನಾನು ಎಲ್ಲ ಈಗಲೂ ನೋಡ್ತಾ ಇದ್ದೀನಿ ಸರ್. ಈಗ ಬೆಳಗ್ಗೆನೆ ಅಲ್ಲಿ ಇಲ್ಲಿ ಕುಂತ್ಕೊಂಡು ಅಲಿತಾ ಇರ್ತಾರೆ, ಕೆಲಸ ಕಾರ್ಯಕ್ಕೆ ಹೋಗಲ್ಲ, ಏನೋ ಒಂದು ದುಷ್ಟ ಚಟಗಳಿರ್ತವೆ. ಅದಕ್ಕೆ ನಾನು ಹೋಗ್ಬಾರ್ದು, ದುಷ್ಟ ಚಟಕ್ಕೆ ಹೋಗ್ಬಾರ್ದು, ನಾನು ಒಂದು ಮನಸ್ಸು ಅಗ್ರ ಆಗ್ಬೇಕಂತ ಹೇಳ್ಬಿಟ್ಟು ಒಂದು ರೀಲ್ಸ್ ಮಾಡ್ತಾ ಇದ್ದೀನಿ ಸರ್. ಆದ್ರಿಂದ ನನಗೆ ಏನೇ ನನ್ನ ಕಷ್ಟ ಇದ್ರು ನನ್ನ 7 ಕೋಟಿ ಕನ್ನಡಿಗರಿಗೆ, ಅಭಿಮಾನಿಗಳಿಗೆ ಅವರಿಂದ ನಾನು ಹಂಚ್ಕೊಳ್ತಾ ಇದ್ದೀನಿ ಸರ್. ಅಭಿಮಾನಿಗಳ ಹತ್ರ ಹಂಚ್ಕೊಳ್ತಾ ಇದ್ದೀನಿ ಸರ್ ನಾನು. ನೀವು ರೀಲ್ಸ್ ಮಾಡಬೇಕಾದ್ರೆ ಯಾರೆಲ್ಲ ನಿಮ್ಗೆ ಸಪೋರ್ಟ್ ಇದ್ದಾರೆ? ಯಾರನ್ನ ಸಪೋರ್ಟ್ ಇದ್ದಾರಾ ನಿಮ್ಗೆ ರೀಲ್ಸ್ ಮಾಡಬೇಕು ಅಂದ್ರೆ? ಇವಾಗ ನಾನು ಇವಾಗ ಇಲ್ಲಿಗೆ ಬಂದೆ, ದೇವದೇವ ಹತ್ರ, ಎಲ್ಲಾರು ನಮಸ್ಕಾರ ಅನ್ಕೊಂಡು ಹೋಗ್ತಾವ್ರೆ. ನಿಮಗೆ ಖುಷಿ ಆಗುತ್ತಾ ಇಲ್ಲ ಅವಮಾನ ಆಗುತ್ತಾ? ಸರ್, ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಸರ್. ಯಾಕಂದ್ರೆ ಅವರಿಂದ ಸರ್ ನಾನು ಬೆಳೆದಿರೋದು. ಯಾಕಂದ್ರೆ 8 ಕೋಟಿ ಕನ್ನಡಿಗರು ಸರ್, ಕೋಟಿ ಜನದಲ್ಲಿ 10 ಜನ ಆದ್ರೂ ನಿನ್ಗೆ ನಮಸ್ಕಾರ ಮಾಡಿದ್ರೆ ನಿನಗೊಂಥರ ಮನ್ಸಲ್ಲಿ ಏನೋ ಒಂದು ಖುಷಿ ಆಗುತ್ತೆ. ಆ ದುಃಖಗಳನ್ನೆಲ್ಲ ಮರೆತು ಈ ಖುಷಿಯಿಂದ ನೀನು ಬದುಕ್ತಾ ಇದೀಯ. ಹೌದು ಸರ್. ಯಾವ ರೀತಿ ನಿಮಗೆ ಕಮೆಂಟುಗಳು, ಕೆಟ್ಟ ಕಮೆಂಟು, ಬ್ಯಾಡ್ ಕಮೆಂಟು ಇಂಥವೆಲ್ಲ ಬರ್ತಾವಲ್ಲ, ಅದನ್ನೆಲ್ಲ ನೀವು ಸ್ವೀಕರಿಸ್ತೀರಾ ಸರ್? ಅದು ಯಾವ ಥರ ಸ್ವೀಕರಿಸ್ತೀರಾ ಅಂತ ನಾವು ಕೇಳ್ತಾ ಇದ್ದೀವಿ ನಿಮ್ಮ ಪ್ರಶ್ನೆ. ಸರ್, ಕೆಡ್ದಾಗ ಕಾಮೆಂಟ್ ಹಾಕೋರು ನಮ್ಮ ಅಣ್ಣ ತಮ್ಮಂದ್ರೆ ಸರ್. ಯಾಕತ್ತ ಅವ್ರು ಕೆಡ್ದಾಗ ಕಾಮೆಂಟ್ ಹಾಕಿರೋದಕ್ಕೆ ಸರ್ ನಾನು ಇವತ್ತು ದಿನ ನಾನು ಇಷ್ಟು ಮಟ್ಟಿಗೆ ಬೆಳೆದಿರೋ ಸರ್ ದೇವನಿಗೂ. ಯಾಕಂದ್ರೆ ಕೆಡ್ದಾಗ ಕಾಮೆಂಟ್ ಹಾಕೋರು ಅಂತ ನಾವೇನ್ ಕೆಟ್ಟವ್ರ ಅಂತ ಹೇಳಲ್ಲ. ಆ ಕೆಟ್ಟದಾಗ ಕಾಮೆಂಟ್ ಹಾಕೋರು ಅಣ್ಣ ತಮ್ಮಂದ್ರೆ, ಒಳ್ಳೆ ರೀತಿಲಿ ಕಾಮೆಂಟ್ ಮಾಡಿರೋ ಅಣ್ಣ ತಮ್ಮಂದ್ರೆ ಸರ್. ನನಗೆ ನಾನು ಯಾರನ್ನೂ ಕೈ ಬಿಡಲ್ಲ ಸರ್ ದೇವನಿಗೂ. ಪ್ರತಿ ಒಂದು ಅಣ್ಣ ತಮ್ಮಂದ್ರು ನನಗೆ ಅಣ್ಣ ತಮ್ಮಂದ್ರು ನನ್ಗೆ ದೇವ್ರ ಇದ್ದಂಗೆ ಸರ್. ಅವ್ರು ಬೆಳೆಸ್ತಾವ್ರೆ, ನಾನು ಬೆಳಿತಾ ಇದ್ದೀನಿ ಸರ್. ಆ ಕೆಟ್ಟ ಕಮೆಂಟ್ಗಳಿಗೂ ಅವಕ್ಕೂ ಯಾವುದು ನೀವು ತಲೆ ಬಗ್ಗಿ ಎತ್ತಿ ನಡೀತಾ ಇದ್ದೀರಾ, ತಲೆ ಬಗ್ಸಿ ನಡೀತಾ ಇಲ್ಲ. ಆ ಕೆಟ್ಟ ಕಮೆಂಟ್ ಬಂದ್ರೂ ದೇವ್ರ ಥರ ಸ್ವೀಕರಿಸ್ತಾ ಇದ್ದೀರಾ, ಒಳ್ಳೇದು ಬಂದ್ರೂ ತಾಯಿ ಥರ ಸ್ವೀಕರಿಸ್ತಾ ಇದ್ದೀರಾ. ಅದರಿಂದ ನಿಮಗೆ ವೈರಲ್ ಆಗ್ತಲೇ ಇರುತ್ತೆ. ಎಲ್ಲ ಜನ ವೀಕ್ಷಕರು, ಎಷ್ಟೋ ಜನ ನಿಮಗೆ ಫಾಲೋವರ್ ಆಗ್ತಾವ್ರೆ. ಎಲ್ಲೋದ್ರೂ ನಿಮಗೆ ಸಕ್ಸಸ್ ಸಿಗಲಿ, ಸಕ್ಸಸ್ ಸಿಗಬೇಕು. ಈ ಸಕ್ಸಸ್ ಅನ್ನೋದು ಒಂದಲ್ಲ ಒಂದಿನ ಸಿಕ್ಕೇ ಸಿಗುತ್ತೆ, ಒಂದಲ್ಲ ಒಂದಿನ ಬಂದೇ ಬರುತ್ತೆ. ನೀವು ಈ ರೀಲ್ಸು ಏನು ಮಾಡಬೇಕು, ನಿಮ್ಮ ಆತ್ಮದಲ್ಲಿ ಏನೇನು ಮಾಡಬೇಕು ಅಂತೀರಾ ಎಲ್ಲ ಮಾಡಿ. ಯಾರಿಗೂ ಇಂಜರಿದಾನೆ ತಲೆ ಎತ್ತಿ ನಡೆಯುವಂತೆ ಮಾಡಬೇಕು ನೀವು ಅಂತ ನಾನು ಕೇಳ್ತಾ ಇದ್ದೀನಿ. ಇದಕ್ಕೆ ಇಡೀ ಕರ್ನಾಟಕದ 8 ಕೋಟಿ ಕನ್ನಡಿಗರಿಗೆ ಏನು ಹೇಳ್ತೀರಾ ಹೇಳಿ ನೀವು ಸರ್. 8 ಕೋಟಿ ಕನ್ನಡಿಗರು ಏನಿದ್ದಾರೆ ಸರ್ ದೇವನಿಗೂ, ಅವ್ರು ಇದ್ದಿದ್ದಕ್ಕೆ ಸರ್ ನಾನು ಇಷ್ಟು ಮಟ್ಟಿಗೆ ನಾನು ಬೆಳೀತಾರೆ ಸರ್. ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಇದ್ದಾಗ ನನಗೆ ಹೆಲ್ಪ್ ಮಾಡಿದ್ದಾರೆ ಸರ್. ದೇವನಿಗೆ 8 ಕೋಟಿ ಕನ್ನಡಿಗರು ನನಗೆ ಹೆಲ್ಪ್ ಮಾಡಿದ್ದಾರೆ ಸರ್. ಹೌದು, ಹೆಲ್ಪ್ ಮಾಡಿಲ್ಲ ಅಂದ್ರು ನನಗೆ ಕನ್ನಡಿಗರೇ, ಹೆಲ್ಪ್ ಮಾಡಿಲ್ಲ ಅಂದ್ರು ಕನ್ನಡಿಗರೇ, ಹೆಲ್ಪ್ ಮಾಡಿದ್ರು ಕನ್ನಡಿಗರೇ ಸರ್. ಯಾಕಂದ್ರೆ ನನ್ನ ಪ್ರಾಣಿಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ ಸರ್. ನಿಜವಾಗ್ಲು ಒಂದು ವಿಡಿಯೋ ಹಾಕಿದೆ ಸರ್, ಮಂಜನ ವಿಡಿಯೋ ಹಾಕ್ಲಿಲ್ಲ ಅಂತ ಕಾಯ್ತಾರೆ ಸರ್. ನಿಜವಾಗ್ಲು ನಾನು ಹೇಳ್ಬೇಕಂದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಯಾಕೆ ಇವತ್ತು ದಿನ ವಿಡಿಯೋ ಹಾಕ್ಲಿಲ್ಲ ಮಂಜನ? ಯಾಕಂದ್ರೆ ನಾನು ಎಲ್ಲ ಓನ್ ಆಯ್ಸ ಸರ್. ನನಗೆ ಡಬ್ಬಿಂಗ್ ಮಾಡಕ್ಕೆ ಅವೆಲ್ಲ ನಂಗೆ ಮಾಡಕ್ ಬರಲ್ಲ. ಏನಿದ್ರು ಓನ್ ಆಯ್ಸ್ ಮಾಡ್ಬಿಡ್ತೀನಿ. ಅದರಿಂದ ಖುಷಿಯಾಗಿ ನನಗೆ ಅಭಿಮಾನಿಗಳು ನನಗೆ ಪ್ರೀತಿಸ್ತಾರೆ ಸರ್. ನಿಜವಾಗ್ಲು ಹಲವಾರು ಇವ್ರದ್ದು ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ ಏನ್ ಹೆಸರಿದೆ ನಿಮ್ದು ಸರ್? ಮಂಜುನಾಥ್ ಕುಮಾರ್ ಅಂತ ಇದೆ. ಮಂಜುನಾಥ್ ಕುಮಾರ್ 14326 ಅಂತ ಯೂಟ್ಯೂಬ್ ಅಲ್ಲಿ, ಮಂಜುನಾಥ್ 14326 ಅಂತ. ಇನ್ಸ್ಟಾಗ್ರಾಮ್ ಅಲ್ಲಿ ಮಂಜುನಾಥ್ 7 ಅಂತ ಐತೆ. ಆದ್ರೂ ಸರ್ ನನಗೆ ನನ್ನ ವಿಡಿಯೋ ನೋಡಿ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ಟು ಅದೇ ತರ ಬೆಳೆಸ್ತಾರೆ ಸರ್ ನನಗೆ. ನೋಡಿ, ಇವ್ರದ್ದು ಹೇಳಿದ್ದಾರೆ ಆ ಚಾನಲ್ಲು ಎಲ್ಲ ವೀಕ್ಷಕರು ಅತಿ ಹೆಚ್ಚಾಗಿ ಇವ್ರನ್ನ ನೋಡಬೇಕು. ನಮ್ಮನ್ನು ಪ್ರೋತ್ಸಾಹಿಸಿ, ಇವ್ರನ್ನೂ ಪ್ರೋತ್ಸಾಹಿಸಿ. ನಾವು ಹೊಸ್ದಾಗಿ ಮಾಡಿದ್ದೀವಿ. ಇವರು ಆಗಲೇ 1.5 ವರ್ಷದಿಂದ 2 ವರ್ಷ ಆಯಿತು. ನಾನು ಇವ್ರ ಫಾಲೋವರ್ ಆಗಿ ಇವತ್ತು ಹುಡುಕ ಇವ್ರನ್ನ ನಾನು ಪ್ರಶ್ನೆ ಕೇಳಕ್ಕೆ ಬಂದಿದ್ದೆ. ನಾನು ದೊಡ್ಡಬಳ್ಳಾಪುರಕ್ಕೆ ಹೋಗಬೇಕು ಅಂತ ಇದ್ದೆ. ಆದರೂ ಬೆಳಿಗ್ಗೆ ಅದೇನೋ ತಿರುಪತಿ ತಿಮ್ಮಪ್ಪನ ದಯದಿಂದ ಒಂದು ಕಾಲ್ ಮಾಡಿದೆ. ಬನ್ನಿ ಮಾತಾಡೋಣ ಅಂತ ಹೇಳಿರು. ನಮಗೂ ಪ್ರೋತ್ಸಾಹಿಸಿ ಕೊಟ್ಟರು, ಒಳ್ಳೆಯ ಗೌರವತನ ಕೊಟ್ಟರು, ಒಳ್ಳೆಯ ಒಂದು ಮನಸ್ಸು. ಇಂಥ ಮನಸ್ಸಂತ ದೇವ್ರಿಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಮಾಡಿ, ಒಳ್ಳೆ ಕಮೆಂಟ್ ಮಾಡಿ. ಎಲ್ಲ ಇಂಥ ಬಡವರಿಗೆ ಸಪೋರ್ಟ್ ಮಾಡಬೇಕು.
ಯಾಕಂದರೆ ಬಡತನದಲ್ಲಿ ಇರುವಂಥ ಬಡತನ ಮಂಜಣ್ಣವನ್ನು ಒಂದಿಷ್ಟು ಅನ್ನ ನೀರಿಗಾಗಲಿ ಇವ್ರಿಗೆ ಒಂದು ಬೆನ್ನೆಲುವಾಗಿ ಸಪೋರ್ಟ್ ಮಾಡಬೇಕು. ಅಂದರೆ ನಾವು ಉಣ್ಣೋದಲ್ಲ, ಅವರು ಉಣ್ಣಬೇಕು. 8 ಕೋಟಿ ಕನ್ನಡಿಗರಲ್ಲಿ ಇವ್ರಿಗೆ ಒಳ್ಳೆ ಸಪೋರ್ಟ್ ಮಾಡಿ ಬೆನ್ನು ತೊಟ್ಟಿ ಇಂಥವ್ರು ಬಂದಾಗ ಒಂದು ಖುಷಿ ಮಾತನ್ನು ಹೇಳಿ ದುಃಖದಲ್ಲಿರೋರನ್ನ ದುಃಖದಿಂದ ಮನಸ್ಸನ್ನು ಗೆಲ್ಲುವಂತ ಮಾತಾಡಬೇಕು. ಆ ಮಾತಾಡಿದರೆ ಒಬ್ಬ ಮನುಷ್ಯ ಎಂಥ ಕಾಯಿಲೆ ಕಸೇರಿ ಇದ್ರೂ ದೂರ ಆಗುತ್ತೆ ಅಂತ ಒಂದು ಭಾವತಿ ಕೊಟ್ಟು ಮಾತಾಡಿಸ್ಬೇಕು. ಅದಕ್ಕೋಸ್ಕರ ನಾವು ಬಂದಿದ್ವಿ, ಈ ಪ್ರಶ್ನೆಗಳನ್ನೆಲ್ಲ ಕೇಳಿದ್ದೀವಿ. ನಮ್ಮದು ಇದೆ ನಿಧಿ 9 TV ಅಂತ ಇದೆ, ಕುಟುಂಬಸ್ಥರೇ ಯೂಟ್ಯೂಬ್ ಚಾನಲ್ಲು ನಮ್ಮದು ಕುಟುಂಬಸ್ಥರೇ ಅಂತ ಒಂದಿದೆ, ನಿಧಿ 9 TV ಅಂತ ಒಂದಿದೆ. ಇದನ್ನು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವ್ರನ್ನೂ ಮ್ಯಾಲೆ ತರಬೇಕು ಅಂತ ನಾವು ಮಾಡ್ತಾಯಿದ್ದೀವಿ ಅವ್ರ ಚಾನಲ್ಲು. ಅದಕ್ಕೋಸ್ಕರ ನಾವು ಎಲ್ಲ ಚಾನಲ್ನ ದೊಡ್ಡ ಮಟ್ಟದಲ್ಲಿ ಇವ್ರನ್ನ ಬೆಳೆಸಿ ಇವರು ಒಂದು ಚಿಕ್ಕ ಕಲಾವಿದವರು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ಒಂದು ಚಿಕ್ಕ ಕಲಾವಿದರು. ರೀಲ್ಸ್ ಆಗಿರ್ಬೋದು, ಜನ ಎಲ್ಲ ಗುರ್ತಿಸಿ ಇವ್ರನ್ನ ಬೆಂತೊಡ್ತಾವ್ರೆ. ಇವರು ಒಂದು ಚಿಕ್ಕ ಕಲಾವಿದರು. ದೊಡ್ಡವರೆಲ್ಲ ಇಂಡಸ್ಟ್ರಿಯಲ್ಲಿ ಬೆಳೆದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಒಂದು ಚಿಕ್ಕದಾಗಿ ನಾವು ಒಂದು ಕಲಾವಿದರಾಗಿ ನಾವು ಬೆಳೀತಾ ಇದ್ದೀವಿ. ಇಂಥದನ್ನ ಬೆಂತೊಟ್ಟಬೇಕು, ಪ್ರೋತ್ಸಾಹಿಸಬೇಕು. ಇಂಥವ್ರನ್ನ ಒಳ್ಳೆ ಹೆಸರು ಕೊಡಬೇಕು. ನೀವು ಯಾವುದೇ ಕೆಟ್ಟ ಕಮೆಂಟ್ ಹಾಕಿರೋ ಸ್ವೀಕರಿಸ್ತಾರೆ, ಬ್ಯಾಡ್ ಕಮೆಂಟ್ ಹಾಕಿರೋ ಸ್ವೀಕರಿಸ್ತಾರೆ, ಒಳ್ಳೇದು ಹಾಕಿರೋ ಸ್ವೀಕರಿಸ್ತಾರೆ. ಅದಕ್ಕೋಸ್ಕರ ಇವ್ರ ತಾಯಿ ಜಯದೇವ ಹಾಸ್ಪಿಟ್ಲಲ್ಲಿ ಬಂದಿದ್ದಾರೆ. ಬಂದಿರೋದಕ್ಕೋಸ್ಕರ ನೀವು ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರ ಅಕೌಂಟ್ ನಂಬರು ಹಾಕ್ತೀನಿ. ಅಕೌಂಟ್ ನಂಬರ್ಗೆ ಪಾಪ ಜಯದೇವದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತೆ. ಅವ್ರ ನಂಬರ್ ಹಾಕ್ತೀನಿ. ನಿಮ್ಗೆ ಎಷ್ಟು ಸಹಾಯ ಆಗುತ್ತಾ ಒಂದೊಂದು ರೂಪಾಯಿ 10 ಲಕ್ಷ ಜನ 1 ರೂಪಾಯಿ ಹಾಕಿರೋ 10 ಲಕ್ಷ ಆಗುತ್ತೆ. ಇಂಥವರು ನಾವು ಬದುಕಿಸ್ಬೇಕು. ಆ ತಾಯಿ ಪಾಪ ಜೀವದೇವದಲ್ಲಿದ್ದಾರೆ. 1 ರೂಪಾಯಿ